ಇವತ್ತು ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಬಹಳ ಪ್ರಮುಖ ದಿನವಾಗಿದೆ. ಸಿಎಂ ಸಿದ್ದರಾಮಯ್ಯನವರಿಗಂತೂ ಇವತ್ತು ಅವರ ಭವಿಷ್ಯವೇ ನಿರ್ಧಾರ ಆಗುತ್ತೆ. ಇವತ್ತು ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ ಇಂದ ತೀರ್ಪು ಬರುತ್ತೆ. ಮೂಡಾ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಈಗ ತೀರ್ಪು ಪರ ಬರುತ್ತಾ ಅಥವಾ ಮುಖ್ಯಮಂತ್ರಿಗಳ ವಿರುದ್ಧ ಬರುತ್ತಾ ಅನ್ನೋದೇ ಬಹಳ ಇಂಪಾರ್ಟೆಂಟ್ ಆಗಿದೆ. ಎಲ್ಲಾದರೂ ಈ ಒಂದು ಪ್ರಕರಣದಲ್ಲಿ ಹೈಕೋರ್ಟಿನ ತೀರ್ಪು ಸಿದ್ದರಾಮಯ್ಯನವರ ಪರ ಬಂದ್ರೆ ಓಕೆ, ಎಲ್ಲಾದರೂ ವಿರುದ್ಧ ಬಂದ್ರೆ ಮುಂದೇನು, ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿದೆ. ಹಾಗಾದ್ರೆ ವಿರುದ್ಧ ಬಂದ್ರೆ ಏನಾಗುತ್ತೆ ಗಮನಿಸ್ತಾ ಹೋಗೋಣ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ತನಿಖೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಹೈಕೋರ್ಟ್ನಿಂದ ತೀರ್ಪು ಬಂದ್ರೆ ಲೋಕಾಯುಕ್ತದಿಂದ ತನಿಖೆ ಶುರುವಾಗುತ್ತೆ. ಇತ್ತ ಕಾನೂನು ಕುಣಿಕೆಯಲ್ಲೇ ಈಗಾಗಲೇ ದೊಡ್ಡ ಸಂಕಷ್ಟ ಎದುರಾಗಿಬಿಟ್ಟಿದೆ. ಈಗ ಎಲ್ಲಾದ್ರೂ ಸಿದ್ದರಾಮಯ್ಯನವರ ವಿರುದ್ಧ ಎಲ್ಲಾದ್ರೂ ತೀರ್ಪು ಬಂದ್ರೆ ಲೋಕಾಯುಕ್ತದ ಕುಣಿಕೆ ಶುರುವಾಗುತ್ತೆ. ಲೋಕಾಯುಕ್ತದಿಂದ ಸಿಎಂ ಸಿದ್ದರಾಮಯ್ಯನವರ ಮೇಲೆ ತನಿಖೆ ಚುರುಕಾಗಿಬಿಡುತ್ತೆ, ತನಿಖೆ ಆರಂಭ ಆಗುತ್ತೆ. ಮುಖ್ಯಮಂತ್ರಿಗಳ ವಿರುದ್ಧ ಲೋಕಾಯುಕ್ತದಲ್ಲಿ ಎಫ್ಐಆರ್. ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಏನೇನು ಆರೋಪಗಳಿದೆಯಲ್ಲ ಇವೆಲ್ಲಾದರೂ ಸಾಬೀತಾಗಿ ಅವರ ಮೇಲಿರುವಂತ ಆರೋಪಗಳ ಈಗ ಅಕ್ರಮ ಅಂತ ಗೊತ್ತಾಗಿ ಅವರ ವಿರುದ್ಧ ತೀರ್ಪು ಬಂತಂದ್ರೆ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗತ್ತೆ. ಸಿಎಂ ಸಿದ್ದರಾಮಯ್ಯನವರ ಮೇಲೆ ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಗುತ್ತೆ. ಅಲ್ಲಿಂದ ಶುರು ನೋಡಿ ಲೋಕಾಯುಕ್ತದ ಕಾನೂನು ಕುಣಿಕೆ ಶುರು ಆಗತ್ತೆ. ಲೋಕಾಯುಕ್ತ ಪೊಲೀಸರಿಂದ ವಿಚಾರಣೆ ಆರಂಭ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಎಲ್ಲಾದರೂ ಹೈಕೋರ್ಟ್ ಇಂದ ತೀರ್ಪು ಬಂದ್ರೆ ಲೋಕಾಯುಕ್ತ ಪೊಲೀಸರಿಂದ ವಿಚಾರಣೆ ಶುರುವಾಗುತ್ತೆ. ತನಿಖೆಯನ್ನ ಆರಂಭಿಸಿ ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ಅನ್ನ ದಾಖಲಿಸಿಕೊಳ್ತಾರೆ. ಅದಾದ ಮೇಲೆ ವಿಚಾರಣೆ ಆರಂಭ ಆಗುತ್ತೆ. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಬಹುದು. ಹೈಕೋರ್ಟ್ ಇಂದ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ತೀರ್ಪು ಬರ್ತಿದ್ದಂತೆ ಶುರು ನೋಡಿ ಒಂದು ಕಡೆಯಲ್ಲಿ ಪಾಸಿಬಲ್ ಇರುವಂತದ್ದು ವಾಟ್ ನೆಕ್ಸ್ಟ್ ಅನ್ನುವಂತ ಪ್ರಶ್ನೆಗೆ ಲೋಕಾಯುಕ್ತದಲ್ಲಿ ತನಿಖೆ ಶುರುವಾಗುತ್ತೆ. ಮುಖ್ಯಮಂತ್ರಿಗಳ ಮೇಲೆ ಎಫ್ಐಆರ್ ದಾಖಲಾಗತ್ತೆ. ಇನ್ನು ಲೋಕಾಯುಕ್ತ ಪೊಲೀಸರಿಂದ ತನಿಖೆ ವಿಚಾರಣೆ ಒಂದಾದ ಮೇಲೂ ಒಂದು ಶುರುವಾಗ್ತಾನೆ ಹೋಗುತ್ತೆ. ಹೈಕೋರ್ಟ್ ತೀರ್ಪು ಸುಪ್ರೀಂ ಮೊರೆ ಹೋಗಬಹುದು. ಸಿದ್ದರಾಮಯ್ಯನವರ ವಿರುದ್ಧ ಎಲ್ಲಾದರೂ ಹೈಕೋರ್ಟ್ನಿಂದ ತೀರ್ಪು ಬಂತಂದ್ರೆ ವಾಟ್ ನೆಕ್ಸ್ಟ್ ಅನ್ನುವಂತ ಪ್ರಶ್ನೆಗೆ ಮತ್ತೊಂದು ಮಾರ್ಗ ಇರುವಂತದ್ದೇ ಮತ್ತೆ ಕಾನೂನಿನ ಕುಣಿಕೆಗಳೇ. ಯಾಕಂತಂದ್ರೆ ಹೈಕೋರ್ಟ್ ಇಂದ ಏನು ತೀರ್ಪು ಬಂದಿರುತ್ತಲ್ಲ ಇದನ್ನ ಪ್ರಶ್ನಿಸಿ ಸುಪ್ರೀಂ ಮೊರೆ ಹೋಗ್ಬೇಕಾಗತ್ತೆ. ಮತ್ತೆ ಇದೇ ಪ್ರಕರಣವನ್ನ ಕೈಗೆತ್ಕೊಂಡು ಸುಪ್ರೀಂ ಕೋರ್ಟಿನ ಮೊರೆ ಹೋಗುವಂತದ್ದೇ ಮತ್ತೊಂದು ಆಪ್ಷನ್ ಆಗಿ ಉಳಿದಿರುವಂತದ್ದು. ಸಿದ್ದರಾಮಯ್ಯ ರಾಜೀನಾಮೆಗೆ ಕೂಗು ಹೆಚ್ಚಾಗಬಹುದು. ಇದರ ಜೊತೆಯಲ್ಲೇ ಮತ್ತೊಂದಿರುವಂತ ವಿಚಾರ ಏನ್ ಕೇಳಿದ್ರೆ ರಾಜಕೀಯವಾಗಿ ಭಾರಿ ಸದ್ದಾಗತ್ತೆ. ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡ್ಲೇಬೇಕು ಅಂತ ಈಗಾಗಲೇ ದೊಡ್ಡ ಮಟ್ಟದ ಹೋರಾಟಗಳಾಗಿತ್ತು. ಮೈಸೂರು ಚಲೋ ಪಾದಯಾತ್ರೆಯನ್ನ ಮಾಡ್ತಾರೆ. ಇನ್ನು ಸಾಲು ಹೋರಾಟಗಳು ಕೇಳ್ತಾನೆ ಇತ್ತು. ಆದ್ರೆ ಎಲ್ಲಾದ್ರೂ ವಿರುದ್ಧ ಹೈಕೋರ್ಟ್ ನಲ್ಲಿ ತೀರ್ಪು ಬಂದ್ರಂತೂ ಇನ್ನಷ್ಟು ಜಾಸ್ತಿ ಆಗುತ್ತೆ. ಪೊಲಿಟಿಕಲಿ ಇನ್ನಷ್ಟು ಅಗ್ರೆಸಿವ್ ಆದಂತಹ ಪೊಲಿಟಿಕ್ಸ್ ಅನ್ನ ನೋಡಬಹುದು. ರಾಜ್ಯ ಬಿಜೆಪಿಯಿಂದ ಹೋರಾಟ ತೀವ್ರಗೊಳ್ಳಬಹುದು. ರಾಜ್ಯ ಬಿಜೆಪಿ ಅಂತೂ ಈಗಾಗಲೇ ಮೈಸೂರು ಚಲೋ ಪಾದಯಾತ್ರೆಯನ್ನ ಮಾಡಿ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡ್ಲೇಬೇಕು ಅಂತ ಹಠವನ್ನ ಬಿಡದೆ ಸಾಕಷ್ಟು ಪ್ರತಿಭಟನೆಯನ್ನ ಮಾಡಿದ್ರು. ಈಗ ಎಲ್ಲಾದ್ರೂ ಹೈಕೋರ್ಟ್ ನಿಂದ ವಿರುದ್ಧವಾಗಿ ತೀರ್ಪು ಬಂತಂದ್ರೆ ಬಿಜೆಪಿಗೆ ಒಂದು ರೀತಿಯಾಗಿ ಪೊಲಿಟಿಕಲಿ ದೊಡ್ಡ ಪಾತ್ರವನ್ನ ವಹಿಸುತ್ತೆ. ಇದು ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡ್ಲೇಬೇಕು ಅಂತ ತಮ್ಮ ಹೋರಾಟವನ್ನ ತೀವ್ರಗೊಳಿಸುತ್ತೆ. ನೈತಿಕ ಹೊಣೆ ಹೊತ್ತು ರಾಜೀನಾಮೆಗೆ ಆಗ್ರಹಿಸಬಹುದು. ಸಿಎಂ ಸಿದ್ದರಾಮಯ್ಯನವರ ಮೇಲೆ ನೈತಿಕ ಹೊಣೆ ಹೊತ್ತಿದೆ. ಯಾಕಂತಂದ್ರೆ ಆರೋಪಗಳಿತ್ತು. ಆದ್ರೆ ಹೈಕೋರ್ಟಿನ ತೀರ್ಪು ಇವಾಗ ಬಂದ್ರೆ ವಿರುದ್ಧ ತೀರ್ಪು ಬಂತ ಅಂತ ಹೊತ್ತಾದ್ರೆ ರಾಜೀನಾಮೆಯನ್ನ ಕೊಡ್ಲೇಬೇಕು ಅನ್ನುವಂತ ಕೂಗು ಇನ್ನಷ್ಟು ತೀವ್ರ ಆಗುತ್ತೆ. ಈ ಮೂಲಕವಾಗಿ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡುವಂತಹ ಪರಿಸ್ಥಿತಿ ರಾಜ್ಯದಲ್ಲಿ ಉದ್ಭವ ಆಗುತ್ತೆ.
ಕಾಂಗ್ರೆಸ್ನಲ್ಲಿ ವಿರೋಧಿಗಳು ಅಲರ್ಟ್ ಆಗಬಹುದು. ಕೇವಲ ಬಿಜೆಪಿಯ ವಿರೋಧ ಪಡೆಗಳಿಂದ ಮಾತ್ರ ಅಲ್ಲ, ಕಾಂಗ್ರೆಸ್ನಲ್ಲಿ ಇರುವಂತ ವಿರೋಧಿಗಳು ಕೂಡ ಅಲರ್ಟ್ ಆಗಬಹುದು. ಯಾವ್ಯಾವ ವಿರೋಧಿಗಳು ಅನ್ನುವಂಥ ವಿಚಾರ ಬರುತ್ತೆ. ಯಾರ್ಯಾರು ಅಸಮಾಧಾನದಿಂದ ಅಪಸ್ವರಗಳನ್ನ ಎತ್ತುತ್ತಾ ಇರುವಂತಹ ವಿರೋಧಿಗಳು ಆಗಿರಬಹುದು. ಜೊತೆಯಲ್ಲಿ ಸಿಎಂ ಗದ್ದುಗೆಯನ್ನ ನಾನೇ ಇರಬೇಕು ಅನ್ನುವಂತ ಆಸೆ, ಆಕಾಂಕ್ಷೆ, ಈ ಹಂಬಲವನ್ನ ಹೊತ್ತಿರುವಂತಹ ಅನೇಕ ಕಾಂಗ್ರೆಸ್ಸಿನ ಸ್ವಪಕ್ಷದಲ್ಲೇ ಇರುವಂತಹ ವಿರೋಧ ಪಡೆಗಳು ಕೂಡ ಅಲರ್ಟ್ ಆಗುವಂತ ಸಾಧ್ಯತೆ ಇರುತ್ತೆ. ಎಲ್ಲ ಆಗಬೇಕು ಅಂತಂದ್ರೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ತೀರ್ಪು ಬಂದ್ರೆ ಮಾತ್ರ ಆಗಿರುವಂತ ಚಾನ್ಸ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ಕೆಳಗಿಳಿಸಲು ಪ್ರಯತ್ನಿಸಬಹುದು. ರಾಜಕೀಯವಾಗಿ ದೊಡ್ಡ ಮಟ್ಟದ ಹೈಡ್ರಾಮನೆ ಆಗುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಲೇಬೇಕು ಅಂತ ಇನ್ನಷ್ಟು ಪ್ರತಿಭಟನೆಯ ಮಾತುಗಳು ಎಲ್ಲವೂ ಕೂಡ ರಾಜಕೀಯವಾಗಿ ತೀವ್ರಗೊಳ್ಳುತ್ತೆ. ಸಿಎಂ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಕೆಳಗಿಳಿಬೇಕು ಅಂತ. ಸಿದ್ದು ಮೇಲೆ ಹೈಕಮಾಂಡ್ ಕೃಪೆ ಸಿಗದೆ ಹೋಗಬಹುದು. ಯಾವಾಗ ಸಾಲು ಆರೋಪಗಳು ಸಿಎಂ ಸಿದ್ದರಾಮಯ್ಯನವರ ಮೇಲೆ ಬರ್ತಿದ್ದಂತೆ ಹೈಕಮಾಂಡ್ ವರಿಷ್ಠರು ಕೃಪೆ ಇತ್ತು ಸಿದ್ದರಾಮಯ್ಯನವರ ಮೇಲೆ. ರಾಹುಲ್ ಗಾಂಧಿಯವರಾಗಿರುವಂಥದ್ದು, ಇನ್ನು ಸಿದ್ದರಾಮಯ್ಯಜಿ ನಾವಿದ್ದೇವೆ ಅನ್ನುವಂತಹ ಭರವಸೆ ಮತ್ತು ಬಹಿರಂಗ ಹೇಳಿಕೆಗಳನ್ನ ಕೊಟ್ಟಿದ್ರು. ಆದ್ರೆ ಹೈಕೋರ್ಟ್ ನಿಂದಲೇ ವಿರುದ್ಧವಾಗಿ ತೀರ್ಪು ಬಂತಂದ್ರೆ ನಿಜವಾಗಿಯೂ ಕೂಡ ಹೈಕಮಾಂಡ್ ವರಿಷ್ಠ ನಾಯಕರು ಕೂಡ ಕೈಯನ್ನ ಕೊಡಬಹುದು. ಸಿದ್ದರಾಮಯ್ಯನವರಿಗೆ ಕೃಪೆಯನ್ನ ದಯಪಾಲಿಸದೇ ಇರುವಂತ ಪರಿಸ್ಥಿತಿ ಕೂಡ ಉದ್ಭವ ಆಗಬಹುದು. ಸಿಎಂ ಬದಲಾವಣೆಗೆ ಪ್ರಯತ್ನಗಳು ಶುರುವಾಗಬಹುದು. ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೆಳಗಿಳಿಬೇಕು, ಪ್ರತಿಭಟನೆಗಳಾಗ್ತಾ ಇದೆ. ಅತ್ತ ವಿಪಕ್ಷ ಮೈತ್ರಿ ಪಡೆಯಿಂದನೂ ಕೂಡ ಸಾಕಷ್ಟು ಪ್ರತಿಭಟನೆಗಳಿತ್ತು, ರಾಜೀನಾಮೆ ಕೊಡಬೇಕು ಅಂತ. ಆದ್ರೆ ಎಲ್ಲಾದ್ರೂ ಕರ್ನಾಟಕ ಹೈಕೋರ್ಟ್ನಿಂದ ನ್ಯಾಯಾಧೀಶರಾಗಿರುವಂತಹ ನಾಗಪ್ರಸನ್ನ ಅವರ ಪೀಠದಿಂದ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ವಿರುದ್ಧ ತೀರ್ಪು ಬಂತಂದ್ರೆ ಇವಿಷ್ಟು ವಿಚಾರಗಳು ಉಲ್ಲೇಖ ಆಗತ್ತೆ. ಒಂದು ಕಡೆಯಲ್ಲಿ ಲೋಕಾಯುಕ್ತದಿಂದ ತನಿಖೆಗಳು ಶುರುವಾಗತ್ತೆ. ಹೈಕಮಾಂಡ್ ನಾಯಕರು ಕೃಪೆಯನ್ನ ತೋರಿಸದೇನೆ ಇರಬಹುದು. ಇನ್ನು ಕಾಂಗ್ರೆಸ್ಸಿನ ಒಳಗಿರುವಂತಹ ವಿರೋಧಿ ಪಡೆನೆ ಎದ್ದು ನಿಂತು ಇನ್ನಷ್ಟು ಹೈ ಅಲರ್ಟ್ ಆಗುವಂತಹ ಪರಿಸ್ಥಿತಿಗಳು ಉದ್ಭವ ಆಗಬಹುದು. ಒಟ್ಟಾರೆಯಾಗಿ ಸಿಎಂ ಸಿದ್ದರಾಮಯ್ಯನವರ ಒಂದು ರೀತಿಯಾಗಿ 40 ವರ್ಷದ ರಾಜಕೀಯದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇರಲಿಲ್ಲ. ಆದ್ರೆ ಈ ಪ್ರಕರಣದಲ್ಲಿ ಇವತ್ತು ತೀರ್ಪು ಏನಾಗತ್ತೆ ಅದರ ಮೇಲೆ ನಿಂತಿದೆ. ಎಲ್ಲಾದ್ರೂ ವಿರುದ್ಧ ತೀರ್ಪು ಬಂದ್ರೆ ಹೇಳಿದಂತೆ ಇವಿಷ್ಟು ವಿಚಾರಗಳು ಮುಂದಿನ ವಾಟ್ ನೆಕ್ಸ್ಟ್ ಅನ್ನೋದಕ್ಕೆ ಉತ್ತರ ಆಗಿದೆ.